ಹಾಯ್ ಫ್ರೆಂಡ್ಸ್, ನಮಸ್ಕಾರಗಳು. ಈ ಕಾಯಿ ಹೆಸರು ಪಲ್ಲಂಬಟೆ. ಇದು ಸಾಮಾನ್ಯವಾಗಿ ಮಲೆನಾಡು ಪ್ರದೇಶಗಳಲ್ಲಿ ನಿಮಗೆ ಕಾಣ ಸಿಗುತ್ತೆ. ಈ ಥರ ಬಳ್ಳಿಯಲ್ಲಿ ಆಗುವಂಥ ಕಾಯಿ ಇದು. ಇವತ್ತು ಇದರ ಉಪ್ಪಿನಕಾಯಿ ಮಾಡುವ ಪ್ಲಾನಲ್ಲಿದ್ದೇವೆ. ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ನಾನು ವಿಡಿಯೋದಲ್ಲಿ ತೋರಿಸ್ತಿದ್ದೇನೆ. ಉಪ್ಪಿನಕಾಯಿ ಮಾಡಲಿಕ್ಕೆ ಈ ಕಾಯಿ ತುಂಬ ಬೆಳೆದಿರಬಾರ್ದು, ಸ್ವಲ್ಪ ಬೆಳೆದಿರಬೇಕು. ಅದನ್ನು ನಾವು ಎತ್ಕೊಂಡು ಬಂದಿದ್ದೇವೆ ಮನೆಗೆ. ಇವಾಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಬಿಸಿನೀರು ಮಾಡಬೇಕು. ಬಿಸಿನೀರು ಕಾದ ನಂತರ ಅದಕ್ಕೆ ಈ ಕಾಯಿ ಹಾಕಬೇಕು. ಬಿಸಿನೀರಿಗೆ ಹಾಕುವ ಉದ್ದೇಶ ಏನಂದರೆ ಅದು ಕಾಯಿ ಕಟ್ ಮಾಡಲಿಕ್ಕೆ ಸುಲಭ ಆಗುತ್ತೆ ಮತ್ತು ಅದರೊಳಗೆ ಇರುವ ಬೀಜ ತೆಗೆಯಲಿಕ್ಕೆ ಅದು ಕೂಡ ಸುಲಭ ಆಗುತ್ತೆ. ಇವಾಗ ರೆಡಿಯಾಗಿದೆ. ಇದನ್ನು ಸ್ವಲ್ಪ ರೌಂಡ್ ಕಟ್ ಮಾಡಿ ಅದರೊಳಗಿಂದ ಬೀಜ ತೆಗಿಬೇಕು. ಕಟ್ ಮಾಡಿ ಎಲ್ಲ ರೆಡಿಯಾಗಿದೆ. ಇನ್ನು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಒಂದು ದಿವಸ ಇಡಬೇಕು. ಇವಾಗ ಉಪ್ಪಿನಕಾಯಿ ಮಸಾಲ ಸೇರಿಸಿ ರೆಡಿಯಾಗಿದೆ. ನೀವು ಕೂಡ ನಿಮಗೆ ಬೇಕಾದ ರೀತಿಯಲ್ಲಿ ಉಪ್ಪಿನಕಾಯಿಯ ಮಸಾಲ ಹಾಕ್ಕೊಂಡು ಮಾಡ್ಕೊಳ್ಳಿ. ರುಚಿಯಾಗಿರುತ್ತೆ. ಥ್ಯಾಂಕ್ ಯು.